ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಶಿವಮೊಗ್ಗದ ಮಂಜತರನ್ನ ಭಯೋತ್ಪಾದಕರು ಹತ್ಯೆ ಮಾಡಿದ್ದು. ಅದರ ನಂತರ ಇಡೀ ಕುಟುಂಬ ಈಗ ದುಃಖದಲ್ಲಿದೆ, ನೋವಿನಲ್ಲಿದೆ ಅಂತ ಹೇಳ್ಬೋದು. ಸಹಜವಾಗಿ ಜಮ್ಮು ಕಾಶ್ಮೀರ ಅಂತ ಒಂದು ಏನು ಪ್ರವಾಸಿ ತಾಣ ಅಂದರೆ ಸ್ವರ್ಗದ ಜಮ್ಮು ಕಾಶ್ಮೀರ, ಅದನ್ನು ನೋಡಲಿಕ್ಕೆ ಅಂತ ಪತ್ನಿ ಮತ್ತು ಮಗನ ಜೊತೆ ಮಂಜುನಾಥ್ ಹೇಳಿದ್ರು. ಈ ಸಂದರ್ಭದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಂಜುನಾಥ್ ಅವರ ಸಹೋದರಿ ದೀಪಾ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಪ್ರವಾಸಕ್ಕೆ ಯಾವಾಗ ತೆರಳಿದ್ರು, ಈ ಎಲ್ಲ ಬೆಳವಣಿಗೆ ಆಯಿತು ಅಂತ? ಶುಕ್ರವಾರ ಗುಡ್ ಫ್ರೈಡೇ ಅವತ್ತು ಶನಿವಾರ ಹೊರಟರು. ಶುಕ್ರವಾರ ರಜಾ ಬಂತಲ್ಲ, ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಹೊರಟಿದ್ದವರು. ಇನ್ನು ನಾಳೆ ನಾಡಿದ್ದು ಬಂದುಬಿಡ್ತಿದ್ರು. ಮಗನ ರಿಸಲ್ಟ್ ಬಂದಿತ್ತು. ಆಮೇಲೆ ಒಂದು ಸೆಕೆಂಡ್ PU ಮುಗಿದ್ಮೇಲೆ ಸ್ವಲ್ಪ ರಜಾ ಸಿಗುತ್ತಲ್ಲ, ಸೊ ಮನೆಯವರು ರಜಾ ಹಾಕ್ಕೊಂಡು, ಮನೆಯವರು ಪಲ್ಲವಿ ಬೀರೂರಿನಲ್ಲಿ ಮ್ಯಾಮ್ಕೋಸ್ ಬ್ರಾಂಚ್ ಮ್ಯಾನೇಜರು. ಸೊ ಒಂದು ರಜಾ ಮಾಡಿಕೊಂಡು ಒಂದು ಟ್ರಿಪ್ ಹೋಗಿ ಬರೋಣ ಅಂತ, ರಾಜಸ್ಥಾನ ಅಂತ ಆಗಿತ್ತಂತೆ. ಕೊನೆ ಮೂಮೆಂಟಿಗಿಲ್ಲ, ಜಮ್ಮು ಕಾಶ್ಮೀರ ಅಂತ. ಬಹುಶಃ ಅಭಿಜಯ್ ಆಸೆಪಟ್ಟ ಅಂತ, ಮಗನ ಹೆಸರು ಅಭಿಜಯ್ ಅಂತ. ಇಲ್ಲೇ ವಿದ್ಯಾಭಾರತಿಲಿ ಓದ್ತಾ ಇದ್ದ ಮಗ. ಅಂದರೆ ಪ್ರವಾಸಕ್ಕೆ ತೆರಳಿದ್ರು, 2-3 ದಿವಸ ಆಗಿತ್ತು ಪ್ರವಾಸಕ್ಕೆ ತೆರಳಿ. ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾರೆ ಖುಷಿಯನ್ನು? ಅಲ್ಲಿ ಪರಿಸರ ನೋಡಿ, ಅಲ್ಲಿ ಸೌಂದರ್ಯ ನೋಡಿ. ಫಸ್ಟ್ ಟೈಮು ಈ ಸತಿ ಅವ್ರು ಪ್ರವಾಸಕ್ಕೆ ಹೋದ್ಮೇಲೆ ಒಂದು ಫೋಟೋ ಅಪ್ಡೇಟ್ಸ್ಗಳೇನೂ ಇರಲಿಲ್ಲ. ಫಸ್ಟ್ ಟೈಮ್ ನಾವು ಬಹುಶಃ ನೆಟ್ವರ್ಕ್ ಸಿಗಲ್ಲ, ಮತ್ತು ಅಲ್ಲಿ ಹೋದಾಗ ಮೊಬೈಲ್ ಎಲ್ಲೋ ಕಡೆ ಬಿಟ್ಟು ಹೋಗಬೇಕು. ಸೊ ಹಂಗೆ ಅಂದ್ಕೊಂಡು ಸುಮ್ಮನಿದ್ವಿ. ಬಟ್ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡೋರು. ನಿನ್ನೆ ನಮ್ಮ ಸೋದರ ಮಾವಂದು ಆ್ಯನಿವರ್ಸರಿ, ಬೆಳಿಗ್ಗೆ 6:30-6:45 ಫೋನ್ ಮಾಡಿದ್ದಾರೆ, ವಿಶ್ ಮಾಡಿದ್ದಾನೆ ನಮ್ಮ ಸೋದರ ಮಾವಂಗೆ, ಶ್ರೀನಿವಾಸ್ ಅಂತ. ಸೊ ಸಂಜೆ ಮಧ್ಯಾಹ್ನ ಮೇಲೆ ಪಲ್ಲವಿನೂ ಮೆಸೇಜು ವಾಟ್ಸಪ್ಪಲ್ಲಿ ಮಾಡಿ, ಅದಷ್ಟೇ ಲಾಸ್ಟ್ ಮೆಸೇಜ್ಗಳು ಅವರಿಬ್ಬರು ಕಡೆಯಿಂದ ಬಂದಿರೋದು. ಆಮೇಲೆ ಪಲ್ಲವಿ 4:15 ನಮ್ಗೆ ಗೊತ್ತಾಗ್ದಂಗೆ ಪಲ್ಲವಿಗೆ ಫೋನ್ ಮಾಡಿ ಕೇಳಿದಾಗ ಅವಳು ರಿಸೀವ್ ಮಾಡ್ತಿದ್ದಂಗೆ ಮಂಜಣ್ಣ ಹೋಗ್ಬಿಟ್ರು ಅಂತಲೇ ಹೇಳಿದ್ದವಳು. ನಮಗೂ ಸುಳ್ಳಾಗಿರ್ಬೋದು ಅನ್ನೋದೊಂದ್ಸರಿ ಅನಿಸಿದ್ರು. ನನ್ನ ಕಣ್ಣು ಮುಂದೆನೇ ಗಂಡಂಗೆ ಶೂಟ್ ಮಾಡಿದ್ರು, ತಲೆಗೆ ಶೂಟ್ ಮಾಡಿದ್ರು ಅಂತ ಗೊತ್ತಾಯಿತು. ಬಟ್ ಸಂತೋಷ್ ಅನ್ನೋರು ಇಲ್ಲ, ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಿದೆ, ಇನ್ನೂ ಡೆತ್ ಆಗಿಲ್ಲ, ಒಬ್ರದ್ದು ಬೇರೆಯವ್ರು ತೀರ್ಕೊಂಡಿದ್ದಾರೆ ಅಂತಂದರು. ಸೊ ಅದನ್ನೇ ನಮ್ಮ ದೊಡ್ಡಮ್ಮಂಗೆ ಹೇಳೋಕ್ಕೆ ಅದೇ ಇಟ್ಕೊಂಡ್ವಿ. ನಿನ್ನೆ ತನಕನೂ ರಾತ್ರಿ 12:30-1 ಗಂಟೆ ತನಕನೂ ದೊಡ್ಡಮ್ಮಂಗೆ ಅದನ್ನೇ ಹೇಳಿದ್ದು. ಆಮೇಲೆ ಒಂದು ಹೇಳಲೇಬೇಕಲ್ಲ, ಒಂದು ಸ್ವಲ್ಪ ಟೈಮ್ ನೋಡ್ಕೊಂಡು ಹೇಳಿದ್ವಿ, ಹಿಂಗಾಯ್ತು ದೊಡ್ಡಮ್ಮಂಗೆ. ರಾತ್ರಿ ಮೇಲೆ ಹೇಳಿದ್ವಿ. ಮಂಜುನಾಥ್ ಇಡೀ ಕುಟುಂಬ ಜವಾಬ್ದಾರಿ ತೊಗೊಂಡಿದ್ರು, ಒಬ್ಬರೇ ಮಗ ಆಗಿದ್ದರು. ಸೊ ಅವ್ರನ್ನ ಈಗ ಕಳೆದುಕೊಂಡಿದ್ದಾರೆ, ಕುಟುಂಬ ತುಂಬ ದುಃಖದಲ್ಲಿದೆ, ತುಂಬ ಅನಾಥ ಆಗಿದೆ ಅಂತ. ಒಬ್ಬರೇ ಮಗ, ಒಬ್ಬಳು ಮಗಳು ರೂಪಾ ಅಂತ ತೀರ್ಥಳ್ಳಿದ್ದಾರೆ. ನಮ್ಮ ಭಾವ ಇವರು, ರೂಪಾ ಅವ್ರ ಮನೆಯವರು ಅಶ್ವಿನಿ. ವಿಷಯ ಗೊತ್ತಾದಾಗ ಅವರೆಲ್ಲ ತೀರ್ಥಳ್ಳಿಲಿದ್ರು. ಒಂದು 2-3 ಅವರ್ಸ್ ಆದರೂ ಬೇಕಲ್ಲ ಅಲ್ಲಿಂದ ಬರಬೇಕು ಅಂತಂದರೆ. ಅದು ಕ್ಲಾರಿಟಿನೂ ಇಲ್ಲ. 2 ವಿಷಯ, ಒಂದು ಪಲ್ಲವಿ ಹೇಳಿತ್ತು, ಸಂತೋಷ್ ಅವ್ರು ಹೇಳಿದ್ನೂ ಹೇಳಿ, 2 ವಿಷಯನೂ ಹೇಳಿ. ಸೊ ಆದಷ್ಟು ಪಲ್ಲವಿ ಹೇಳಿದ್ದೆ ಸುಳ್ಳಾಗಿಬಿಡಲಿ ಅನ್ನೋಂಗೆ ಅಂದ್ಕೊಂಡು ಹೋಪ್ ಫಾರ್ ದ ಬೆಸ್ಟ್ ಅಂತ ಅಂದ್ಕೊಂಡು, ಭಾವ ಅವ್ರು ಬರೋಕ್ಕೂ ಟೈಮ್ ಬೇಕು. ಇಲ್ಲಿ ನಮ್ಮ ದೊಡ್ಡಮ್ಮ ಒಬ್ಬರೇ ಇದ್ದರು, ನಂದು ಹೆಂಗೂ ಶಿವಮೊಗ್ಗದಲ್ಲೇ ಮನೆ. ಹಾಗಾಗಿ ತಕ್ಷಣಕ್ಕೆ ಅವ್ರಿಗೂ ಮನೆ ಮುಂದೆ ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅನ್ನೋದೊಂದು ಡೌಟು ಬಂತು. ನ್ಯೂಸ್ ಆಫ್ ಮಾಡಿಬಿಟ್ವಿ. ಬರ್ತಿದ್ದಂಗೆ ಮಂಜುನಾಥ್ ಅವರು ಅಂತ ಬರ್ತಿದ್ದಂಗೆ ಆಫ್ ಮಾಡಿದ್ವಿ. ಇಲ್ಲ, ಶೂಟ್ ಆಗಿದೆ, ಇಂಜೂರ್ ಆಗಿದೆ, ಅದನ್ನು ಹೇಳ್ತಿದ್ದಾರೆ ಅಷ್ಟೇ, ಸಾಕು, ನ್ಯೂಸ್ ಬೇಡ, ಆಫ್ ಮಾಡೋಣ ಅಂತ ಮಾಡಿತ್ತು. ಅವರು ಪಾಪ ಕೋಆಪ್ರೇಟ್ ಮಾಡಿದ್ರು ದೊಡ್ಡಮ್ಮ. ಅಧಿಕೃತವಾಗಿ ಮಂಜುನಾಥ್ ಮೃತಪಟ್ಟು ದೃಢ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು, ಶಾಸಕರು ಬಂದರು, DC ಬಂದರು, SP ಬಂದರು, ಎಲ್ಲ ಬಂದು ಹೋಗಿದ್ದಾರೆ ಮನೆಗೆ. ಸೊ ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಆಗುತ್ತಂತ ನಮಗೂ ಗೊತ್ತಿಲ್ಲ ಇನ್ನು. ಸಂಜೆ ಅಥವಾ ನಾಳೆ ಒಳಗೆ ಬಾಡಿ ಬರುತ್ತೆ ಅಂತ ಹೇಳಿದ್ದಾರೆ. ಅವರಿಬ್ಬರು ಸೇಫ್ ಆಗಿದ್ದಾರೆ, ಪಲ್ಲವಿ ಮತ್ತು ಅಭಿಜಯ್. ಸೊ ಅವರು ಒಟ್ಟಿಗೆ ಬರ್ತಾರೋ ಸಪ್ರೇಟಾಗಿ ಕಳಿಸ್ತಾರೋ ನಮಗೂ ಗೊತ್ತಿಲ್ಲ ಇನ್ನು. ಕಾಯ್ತಾ ಇದ್ದೀವಿ. ಅವರಿಬ್ಬರು ಸೇಫ್ ಆಗಿದ್ದಾರೆ ಅನ್ನೋದೊಂದೇ ಧೈರ್ಯ. ಯಾಕೆಂದರೆ ಅಟ್ಯಾಕ್ ಆದಾಗ ನನ್ನ ಗಂಡನ ನನಗೂ ಶೂಟ್ ಮಾಡಿ ಅಂತ ಹೇಳಿದಂತೆ. ಮಗನೂ ಹೇಳಿಯಾನೆ, ಅಭಿಜಯ್ನೂ ಹೇಳಿದ್ದಾನೆ. ಬಟ್ ಇಲ್ಲ, ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿದ್ದಾರೆ. ಅಳಕ್ಕೋಸ್ಕರನೇ ಬಿಟ್ಟು ಹೋಗಿರೋದು. ಕಣ್ಮುಂದೆ ತಂದೆನ ಸಾಯಿಸಿದ್ದಾರೆ, ಒಬ್ಬಳ ಹೆಂಡತಿ ಮುಂದೆ ಗಂಡನ ಸಾಯಿಸಿದ್ದಾರೆ. ಹಳ್ಳಿ ಅಂತ ಬಿಟ್ಟು ಹೋಗಿರೋಂಥ ಜನ ಅವರು. ತುಂಬ ಅಂದರೆ ಈ ಒಂದು ಘಟನೆ ಅಂದರೆ ಒಂದು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಭಯೋತ್ಪಾದಕರು ಏಕಾಏಕಿ ದಾಳಿ ಮಾಡ್ತಾರೆ. ಈ ಘಟನೆ ಕೂಡ ಸಾಕಷ್ಟು ಒಂದು ಆಘಾತ ಆಗುತ್ತೆ. ಅದು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ. ಹೌದು, ನಾವೆಲ್ಲ ಇದು ನಿರೀಕ್ಷೆಯಲ್ಲಿ ಮಾಡಿರ್ತೀವಿ. ಶಿವಮೊಗ್ಗದವರು, ಗೋಪಾಳದಲ್ಲೆಲ್ಲೋ ಇರೋನು, ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಮೇಘಸ್ಫೋಟ ಆದಾಗಲೇ ನಮಗೊಂದ್ಸತಿ ಗಾಬರಿ ಆಯಿತು, ಸೇಫ್ ಆಗಿದ್ದಾರಲ್ವ ಅಂತ. ನಮ್ಮಪ್ಪ ಮೆಸೇಜ್ ಮಾಡಿದರು ಮಂಜಣ್ಣಂಗೆ, ಇಲ್ಲ ಅಂಕಲ್ ಆರಾಮಿದ್ದೀನಿ ಅಂತ, ನಮ್ಮ ಜಾಗದಲ್ಲೆಲ್ಲ ಬೇರೆ ಜಾಗದಲ್ಲಿ ಆಗಿರೋದು ಅಂತ. ಟೆರರಿಸ್ಟ್ ಅಟ್ಯಾಕ್ ಆಯಿತು ಅಂತ ನ್ಯೂಸ್ ನೋಡ್ತಿದ್ದಂಗೆ ನಮ್ಮಪ್ಪ ನ್ಯೂಸ್ ನೋಡೋದು. ಸೊ ಜಾಸ್ತಿ ಆಗ್ತಿದ್ದಂಗೆ ಮೆಸೇಜ್ ಹಾಕ್ಯಾರೆ, ರಿಪ್ಲೈ ಬಂದಿಲ್ಲ ಅಂತ ಗಾಬರಿ ಆದರು. ಯಾಕೋ ಮಂಜು ರಿಪ್ಲೈ ಮಾಡಲಿಲ್ಲ, ನಿನ್ನೆ ರಿಪ್ಲೈ ಮಾಡಿದ್ದೆ, ಮಾಡಲಿಲ್ಲ ಅಂತ. ಆಮೇಲೆ ನಾವು TV ಆಫ್ ಮಾಡೋಕ್ಕೆ ಹೇಳಿದ್ವಿ ಅಷ್ಟೇ, ಇನ್ನೇನು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅದಕ್ಕೆ ತುಂಬ ಇಡೀ ಕುಟುಂಬ ಮಂಜುನಾಥ್ ತುಂಬ ಒಡನಾಟ ಚೆನ್ನಾಗಿತ್ತು. ತುಂಬ ಸಹಜ ಮಂಜುನಾಥನ ಕಳ್ಕೊಂಡ್ಬಿಟ್ರಿ ಅಂತ ಎಲ್ಲ ಇಷ್ಟೊಂದು ಚೆನ್ನಾಗಿ ಒಡನಾಟ ಇತ್ತು.
ಆಬ್ವಿಯಸ್ಲಿ ಮನೆಯ ಹಿರಿ ಮಗ, ಮೊದಲನೇ ಮಗ ಮಂಜುನಾಥಿ, ಎರಡನೇಳು ರೂಪ. ರೂಪ ತೀರ್ಥಹಳ್ಳಿ, ರೂಪ ಅಶ್ವಿನ್ ಭಾವ ತೀರ್ಥಹಳ್ಳಿಲಿದ್ದಾರೆ. ಇಬ್ಬರು ನಮ್ಮ ಭಾವ ಲೆಕ್ಚರರು, ರೂಪ ಟೀಚರು. ಸೊ ಮನೆಗೆ ಬರ್ತಾನೆ ಮಗ ಸೊಸೆ ಬರ್ತಾರೆ, ಇನ್ನೇನು ಟ್ರಿಪ್ ಮುಗಿಸ್ಕೊಂಡು ಬರ್ತಾರೆ ಅಂತ ಕಾಯ್ತಿರೋ ತಾಯಿಗೆ ಆಘಾತನೇ. ಇದು ಮಂಜುನಾಥರ ಸಹೋದರಿ ದೀಪಾರ ಮಾತು. ಮಂಜುನಾಥರು ಜೀವಂತವಾಗಿ ವಾಪಸ್ ಬರ್ತಾರೆ ಅಂತ ಹೇಳೋ ತುಂಬ ನಿರೀಕ್ಷೆ ಇತ್ತು. ಅದೆಲ್ಲ ಈಗ ಹುಸಿಯಾಗಿದೆ. ಮಂಜುನಾಥರು ಮೃತಪಟ್ಟಿದ್ದಾರೆ. ಈಗ ಅವ್ರ ಪಾರ್ಥಿವ ಶರೀರ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ನಿರೀಕ್ಷೆಲಿದ್ದೇವೆ. ಮುಂದಿನ ಪ್ರಕ್ರಿಯೆ ಎಲ್ಲ ಆಗಬೇಕಾಗಿದೆ. ಆದರೆ ಮಂಜುನಾಥರು ಕಳ್ಕೊಂಡಿದ್ದೀವಲ್ಲ, ಅದು ತುಂಬ ನಷ್ಟ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸರಗಣ್ವಿ, TV9 ಶಿವಮೊಗ್ಗ.